ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಯಾವ ರೀತಿಯಲ್ಲಿ ನಾನು ನಿನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಅರ್ಜುನ ಕೇಳಿದ ಪ್ರಶ್ನೆಗೆ ಭಗವಂತ ಎಲ್ಲಿ ನನ್ನ ಸನ್ನಿಧಾನವನ್ನು ನೀನು ನೋಡಲಿಕ್ಕೆ ಸಾಧ್ಯ ಅಂತ ವಿವರಿಸ್ತಾ ಭಗವಂತ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ನಾನು ಸಾಮವೇದ, ಎಲ್ಲರೂ ಗಾಯನ ಮಾಡುವಂತಹ ಸಾಮವೇದ ನಾನು, ಮತ್ತು ಎಲ್ಲ ದೇವರುಗಳಲ್ಲಿ ನಾನು ವಾಸವ, ಮತ್ತು ನಾನು ಇಂದ್ರಿಯಗಳಲ್ಲೆಲ್ಲ ಮನಸ್ಸು ಹಾಗೂ ಎಲ್ಲ ಭೂತಗಳಲ್ಲಿ ಅಂದರೆ ಯಾವುದಕ್ಕೆ ಅಸ್ತಿತ್ವ ಇದೆಯೋ ಅಂತಹವೆಲ್ಲದಕ್ಕೂ ಕೂಡ ನಾನೇ ಚೇತನ, ಅವುಗಳಲ್ಲಿರುವಂತಹ ಶಕ್ತಿ ನಾನೇ. ಈ ರೀತಿಯಾಗಿ ಎಲ್ಲಿ ನೀನು ಚೇತನವನ್ನು ಈ ಥರ ದೇವತೆಗಳನ್ನ ನೋಡ್ತೀಯೋ, ಆಕಾಶದಲ್ಲಿ ನೋಡಿದಾಗ ಚಂದ್ರ ನಾನು, ನೀನು ಆಕಾಶದಲ್ಲಿ ಬೆಳಗ್ಗೆ ನೋಡಿದಾಗಿರುವಂತಹ ಸೂರ್ಯ ಅವನ ಶಕ್ತಿ ನಾನು, ಪ್ರತಿಯೊಂದು ಸೃಷ್ಟಿಯಲ್ಲಿ ಇರುವಂತಹ ಶಕ್ತಿ ನಾನೇ. ಈ ರೀತಿಯಾಗಿ ನನ್ನನ್ನು ಅರ್ಥ ಮಾಡ್ಕೋ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾನಿ ವರ್ಷತೌ ಶ್ರಾವಣ ಮಾಸೆ ಶುಕ್ಲಪಕ್ಷೆ. ಇಂದು ಶನಿವಾಸರೆ ತೃತೀಯಾಂಶ ಶುಭತಿಥೌ, ಮತ್ತು ಇದು ಉತ್ತರ ಫಲ್ಗುಣಿ ನಕ್ಷತ್ರ, ಮತ್ತು ಇದು ಶ್ರಾವಣ ಶನಿವಾರ 15ನೇ ತಾರೀಕು. ಶ್ರಾವಣ ಶನಿವಾರದ ದಿವಸ ಕೂಡ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಲೇಬೇಕು. ಅಕ್ಕ ತಂಗಿಯರಿಬ್ಬರಿರ್ತಾರೆ, ಅವರು ಲಕ್ಷ್ಮೀ ಪೂಜೆಯನ್ನು ಮಾಡದೇ ಇರೋದರಿಂದ ಮತ್ತು ಗೌರಿ ಪೂಜೆಯನ್ನು ಬೆಳಗ್ಗೆ ಮಾಡದೇ ಇರೋದರಿಂದ ಎಂತಹ ಕಷ್ಟಗಳಿಗೆ ಸಿಲುಕ್ತಾರೆ. ಅಕ್ಕ ಮಾಡೋದಿಲ್ಲ, ತಂಗಿ ಮಾಡ್ತಾ ಇರ್ತಾಳೆ. ಹೀಗಾಗಿ ತಂಗಿಗೆ ಬಹಳನೇ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ, ಅಕ್ಕನಿಗೆ ಬಹಳ ದೊಡ್ಡ ದೊಡ್ಡ ಕಷ್ಟಗಳು ಒದಗಿ ಬರುತ್ತೆ. ನಂತರ ಆಕೆ ಗೌರಿ ಪೂಜೆಯನ್ನು ಬೆಳಗ್ಗೆ ರಾತ್ರಿ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಅವಳಿಗೆ ಸೌಭಾಗ್ಯ ಪುನಃ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇಂದು ಎಲ್ಲರೂ ಪೂಜೆಯನ್ನು ಮಾಡಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಉತ್ತರ ಫಲ್ಗುಣಿ ನಕ್ಷತ್ರ, ಇದರ ಅಧಿಪತಿ ರವಿಯಾಗಿರೋದರಿಂದ ಇವತ್ತು ಎಲ್ಲರಿಗೂ ಕೂಡ ನನ್ನದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ. ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರ ಹಾಗೂ ಹೃದಯಕ್ಕೆ ಸಂಬಂಧಿಸಿದಂತಹ ಅಂದರೆ ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣ ಇಂತಹದರಲ್ಲಿ ಮನಸ್ಸಿಗೆ ಕ್ಲೇಶವಾಗುತ್ತೆ. ಮತ್ತು ಇಂದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ನಿಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಸಾಧ್ಯ. ವೃಷಭ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ಇತ್ಯಾದಿ ವ್ಯವಹಾರಗಳು, ಕೋರ್ಟು ಕಚೇರಿ ವ್ಯವಹಾರಗಳು ಹಾಗೂ ತಾಯಿ ಆರೋಗ್ಯದ ಬಗ್ಗೆ ಇರುವಂತಹ ಕಾಳಜಿ ಇದೆಲ್ಲ ಮುಂದುವರಿತಾ ಇದೆ. ಮಿಥುನ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ, ಪರಾಕ್ರಮದಿಂದ ಎಲ್ಲವನ್ನೂ ಗೆಲ್ಲುವಂತಹ ಸಾಮರ್ಥ್ಯ ನಿಮಗೆ ಇಂದು ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸಂಸಾರದಲ್ಲಿ ಇಂದು ಮುಖ್ಯವಾದಂತಹ ಗಮನವನ್ನು ಕೊಡಬೇಕಾಗುತ್ತೆ. ಅನೇಕ ಕೆಲಸಗಳಲ್ಲಿ ಮನೆಯವರ ಸಹಕಾರ ನಿಮಗೆ ಇರೋದಿಲ್ಲ, ಆದರೆ ನೀವು ಅದನ್ನು ಗಳಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸಂಸಾರ ಇವತ್ತು ಬಹುಮುಖ್ಯವಾಗುತ್ತೆ. ಸಿಂಹರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇಂದು ಸ್ವಲ್ಪ ನೆಮ್ಮದಿ ಪ್ರಾಪ್ತಿ, ಹೀಗಾಗಿ ಮನಸ್ಸಿಗೆ ನೆಮ್ಮದಿ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ಕೆಲಸಗಳಲ್ಲಿ ನಿರ್ಧಾರಗಳು ಬೇಡ, ಮಿತ್ರತ್ವಗಳು ಒಡೆದು ಹೋಗುವಂತಹ ಮನಸ್ಸಿಗೆ ತೊಂದರೆಯನ್ನು ನೀವೀಗ ನೋಡಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ. ವೃಶ್ಚಿಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು ಹಾಗೂ ನೆಮ್ಮದಿ ಪ್ರಾಪ್ತಿ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಭಾಗ್ಯದ ಕೆಲಸ ಭಗವಂತನ ಆಶೀರ್ವಾದ ಇಲ್ಲದೆ ಆಗೋದಿಲ್ಲ, ಹೀಗಾಗಿ ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಡಿಮೆಯಾಗಬಹುದು. ಹಿರಿಯರ ಆಶೀರ್ವಾದ ಇಂದು ಅವಶ್ಯಕ. ಮಕರ ರಾಶಿಯವರಿಗೆ ಮನಸ್ಸಿಗೆ ಕ್ಲೇಶಕರವಾದಂತಹ ದಿವಸ, ಮುಖ್ಯವಾದಂತಹ ಯಾವ ಕಾರ್ಯದಲ್ಲೂ ಯಾರ ಸಹಕಾರವೂ ಇಂದು ಸಿಗೋದಿಲ್ಲ, ನಾಳೆಯವರೆಗೆ ಕಾಯುವುದು ಒಳ್ಳೆಯದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಎಲ್ಲ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿ, ಹೀಗಾಗಿ ಎಲ್ಲದರಲ್ಲೂ ಜಯ ಪ್ರಾಪ್ತಿ. ಮೀನ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ತಾರೆ, ಶತ್ರುನಾಶ, ಶತ್ರುಧ್ವಂಸ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಬರೆಯೋದಾಗಲಿ, ಶ್ರವಣ ಮಾಡೋದಾಗಲಿ, ಅದರ ಬಗ್ಗೆ ಯೋಚನೆ ಮಾಡೋದಾಗಲಿ, ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರೂ ಕೂಡ ಭಗವಂತ ಬಹಳ ದೊಡ್ಡ ಅನುಗ್ರಹವನ್ನು ಮಾಡೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.